ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನಮ್ಮ ನ್ಯೂ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಹೆವಿವೈಟ್ ಚಾಂಪಿಯನ್ ಆಫ್ ದ ವರ್ಲ್ಡ್ ಅಮೇರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕೋಡಿ ರೋಡ್ಸ್ ಅವರು ಬಿಗ್ ರೆಕಾರ್ಡ್ ನೇ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ರಸ್ಸಲ್ ಮೇನಿಯಾ ವೀಕೆಂಡ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು 1 ಮಿಲಿಯನ್ ವರ್ತ್ ನ ಮರ್ಚಂಡೈಸ್ ಗಳನ್ನ ಸೇಲ್ಸ್ ಮಾಡಿದ್ದಾರೆ. ಗೈಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, 1 ಮಿಲಿಯನ್ ವರ್ತ್ ಮರ್ಚಂಡೈಸ್ಗಳು ನಮ್ಮ ಕೋಡಿ ರೋಡ್ಸ್ ಅವರ ಮರ್ಚಂಡೈಸ್ಗಳು ಸೋಲ್ಡ್ ಔಟ್ ಆಗಿದೆ ಅಂತಾನೆ ಹೇಳ್ಬಹುದು ರಸ್ಸಲ್ ಮೇನಿಯಾ ವೀಕೆಂಡ್ ಅಲ್ಲಿ. ಸೊ ಇದರಿಂದ ಗೊತ್ತಾಗ್ತಾ ಇದೆ ಎಷ್ಟು ಜನ ಕೋಡಿ ರೋಡ್ಸ್ ಅವರ ಸ್ಟೋರಿ ಫಿನಿಶ್ ಆಗ್ಲಿ ಅಂತ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ. ಇಷ್ಟೇ ಅಲ್ಲ ಗೈಸ್, WWE ಅವರು ನಮ್ಮ ಕೋಡಿ ರೋಡ್ಸ್ ಅವರ ಹೊಸ ರೆಂಡರ್ ನು ಕೂಡ ತಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರೆಂಡರ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಚಾಂಪಿಯನ್ಶಿಪ್ ಕೂಡ ಈ ಒಂದು ರೆಂಡರ್ ಅಲ್ಲಿ ಒಂದು ಲೆವೆಲ್ಗೆ ಸೂಟ್ ಆಗ್ತಾ ಇದೆ. ಬಟ್ ಮಂಡೇ ನೈಟ್ ರಲ್ಲಿ ನಾನು ಗಮನಿಸ್ದಂಗೆ ಸೂಟೇ ಆಗ್ತಾ ಇರಲಿಲ್ಲ. ಸೊ ಕೋಡಿ ರೋಡ್ಸ್ ಅವ್ರಿಗೆ ಆ ಒಂದು ಚಾಂಪಿಯನ್ಶಿಪ್ ತುಂಬಾ ದಪ್ಪ ಕಾಣಿಸ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೂ ಕೂಡ ಅದೇ ರೀತಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ಸೆತ್ ರಾಲೆನ್ಸ್ ಅವರು ರಸ್ಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರಿಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಏನೇನ್ ಪ್ರಯತ್ನ ಪಟ್ಟರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಈ ಒಂದು ರಸ್ಸಲ್ ಮೇನಿಯಾದ ಅವರ ಕನಸನ್ನ ತ್ಯಾಗ ಮಾಡಿಬಿಟ್ಟು ಕೋಡಿ ರೋಡ್ಸ್ ಅವರಿಗೆ ಬಂದು ಹೆಲ್ಪ್ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ಸೆತ್ ರೋಲೆನ್ಸ್ ಅವರು ಮುಂದಿನ 3 ಮಂಡೇ ನೈಟ್ ರೋಗಳಿಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ WWE ಅವರು ಬ್ರೇಕ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ WWE ಅವರೇ ಸೆತ್ ರೋಲೆನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ. ಗೊತ್ತಿಲ್ಲ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಮುಂದಿನ ಡೈರೆಕ್ಷನ್ ಏನಿದೆ ಅಂತ ಕಾದ್ ಮಾಡಬೇಕು ಗೈಸ್. ಸೆತ್ ರೋಲೆನ್ಸ್ ಅವರು ಮಂಡೇ ನೈಟ್ ರೋಗೆ ಬಂದಾಗ್ಲೇ ಗೊತ್ತಾಗುತ್ತೆ ಅವರ ಮುಂದಿನ ಗುರಿ ಏನು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು WWE ಡಾಕ್ಯುಮೆಂಟರಿ ಬಗ್ಗೆ. WWE ಅವರು ನಾಳೆ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಡಾಕ್ಯುಮೆಂಟರಿನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದು ಯಾವ್ದಪ್ಪ ಅಂದ್ರೆ ರಸ್ಸಲ್ ಮೇನಿಯಾ 40ಯ ಬಿಹೈಂಡ್ ದ ಕರ್ಟನ್ ಅಂತ. ಸೊ ರಸ್ಸಲ್ ಮೇನಿಯಾ 40ಗಿಂತ ಮುಂಚೆ ಬಿಹೈಂಡ್ ದ ಸೀನ್ ಅಲ್ಲಿ ಏನೇನ್ ನಡೀತು, ಅಂಡರ್ಟೇಕರ್, ಜಾನ್ ಸಿನಾ ಇವರೆಲ್ಲರೂ ಕೂಡ ಯಾವ ರೀತಿ ನೋಡೋದಕ್ಕೆ ಸಿಕ್ಕಿದ್ರು, ಮ್ಯಾಚ್ ಆಗೋದಕ್ಕಿಂತ ಮುಂಚೆ ಆ ರೆಸ್ಲರ್ಸ್ ಗಳ ಎಮೋಷನ್ಸ್ ಹೇಗಿತ್ತು, ಮ್ಯಾಚ್ ಮುಗಿದ್ಮೇಲೆ ಅವರ ಎಮೋಷನ್ಸ್ ಹೇಗಿತ್ತು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ WWE ಅವರು ಈ ಒಂದು ಡಾಕ್ಯುಮೆಂಟರಿ ತೋರಿಸ್ತಾರೆ. ಲಿಟರಲಿ ಗೈಸ್, ಇದನ್ನು ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಅಂಡ್ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. WWE ಅವರು ಅಫಿಷಿಯಲ್ ಆಗಿ ಮೇ 25ನೇ ತಾರೀಕು ಸೌದಿ ಅರೇಬಿಯಾದಲ್ಲಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ಆಗಿ ಪೇಪರ್ ವ್ಯೂನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಕಳೆದ ವರ್ಷನೇ ಈ ರೀತಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಟೂರ್ನಮೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅದಾದ್ಮೇಲೆ WWE ಅವರು ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ಸೆಲಿಬ್ರೇಷನ್ಗೋಸ್ಕರನೇ ನೈಟ್ ಆಫ್ ಚಾಂಪಿಯನ್ಸ್ ಅಂತ ಒಂದು ನೇಮ್ ನ ಎಕ್ಸ್ಚೇಂಜ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಈ ಒಂದು ಕಿಂಗ್ ಅಂಡ್ ಕ್ವೀನ್ ಟೂರ್ನಮೆಂಟ್ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ಈಗ ಮತ್ತೊಮ್ಮೆ WWE ಅವರು ಸೌದಿ ಅರೇಬಿಯಾದಲ್ಲಿ ಮೇ 25ನೇ ತಾರೀಕು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ನ ನಡೆಸ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗೈಸ್, ಮೇ 24ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಕೂಡ ನಮಗೆ ಸೌದಿ ಅರೇಬಿಯಾದಲ್ಲೇ ನೋಡೋದಿಕ್ಕೆ ಸಿಗುತ್ತೆ ಗೈಸ್. ಸ್ಮ್ಯಾಕ್ ಡೌನ್ ಕೂಡ ನೈಟ್ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನಾವೆಲ್ಲರೂ ಕೂಡ ನೈಟೇ ನೋಡಿ ಎಂಜಾಯ್ ಮಾಡಬಹುದು. ಲಿಟರಲಿ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಮೇ ಪ್ರಾರಂಭದಲ್ಲಿ ಬ್ಯಾಕ್ ಕ್ಲಾಶ್, ಮೇ ಎಂಡಿಂಗ್ ಅಲ್ಲಿ ಸ್ಮ್ಯಾಕ್ ಡೌನ್ ಆಗಿ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್. ನೋಡೋಣ ಯಾರಾಗ್ತಾರೆ ಈ ಬಾರಿಯ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಲಿಟರಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಂತೂ ಇಂಟರ್ನೆಟ್ ನ ಅಲ್ಲಾಡಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ರಸ್ಸಲ್ ಮೇನಿಯಾ ಆದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರ ಒಂದು ರಿಯಾಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವರು ತಮ್ಮ ರಿಯಾಕ್ಷನ್ ನ ಟ್ವಿಟರ್ ಅಕೌಂಟ್ ಅಲ್ಲಿ ಹಂಚ್ಕೋತಾರೆ. ಅಂಡ್ ಈಗ ನೀವು ನೋಡ್ತಾ ಇರಬಹುದು ಗೈಸ್, ಬರೀ 24 ಗಂಟೆಗಳಲ್ಲಿ 10.4 ಮಿಲಿಯನ್ ಇಂಪ್ರೆಷನ್ ಆಗಿ 1,71,000 ಲೈಕ್ಸ್ಗಳು ಟ್ವಿಟರ್ ಅಲ್ಲಿ ಸಿಕ್ಕಿದೆ. ನಿಜವಾಗ್ಲೂ ತುಂಬಾ ದೊಡ್ಡ ನಂಬರ್ ಅಂತಾನೆ ಹೇಳ್ಬಹುದು. ಇದರಿಂದ ಫ್ಯಾನ್ಸ್ ಗಳೆಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಫೈನಲಿ ರೋಮನ್ ರೈನ್ಸ್ ಅವರು ತಮ್ಮ ರಿಯಾಕ್ಷನ್ ನ ಕೊಟ್ಟಿದ್ದಾರಲ್ಲ ಅಂತ. ಇದಾದ್ಮೇಲೆ ನೀವು ಇಲ್ಲಿ ಕೆಲವೊಂದಷ್ಟು ಫೋಟೋಸ್ ಗಳನ್ನ ನೋಡ್ತಾ ಇರಬಹುದು. ರಸ್ಸಲ್ ಮೇನಿಯಾ ಮುಗಿದ್ಮೇಲೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಮ್ಮ ರೋಮನ್ ರೈನ್ಸ್ ಅವರು ಎಷ್ಟು ಎಮೋಷನಲ್ ಆಗಿದ್ದಾರೆ ಅಂತ. ಅಂಡ್ ಆ ಕಡೆ ನಮ್ಮ ಪಾಲಿಮೆನ್ ಅವರು ಕೂಡ ತುಂಬಾನೇ ಅಳ್ತಾ ಇದ್ದಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ತುಂಬಾ ಎಮೋಷನಲಿ ಕಣ್ಣೀರ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದಾದ್ಮೇಲೆ ಗೈಸ್, ಫೈನಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ, WWE ಅವರು
ಅವರು ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಎಸ್, ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ಇಂದಿನ ಸ್ಮ್ಯಾಕ್ ಡೌನ್ ಗೆ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು ಗೈಸ್. ನನ್ನ ಪ್ರಕಾರ ಅದಕ್ಕಿಂತ ಮುಂಚೆನೆ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ತನಕ ವೆಯ್ಟ್ ಮಾಡಿಸೋದಿಲ್ಲ. ಒಂದೂವರೆ ತಿಂಗಳಲ್ಲಿ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವ್ರು ಏನಾದ್ರೂ ಲಾಂಗ್ ಗ್ಯಾಪ್ ನ ತಗೊಳ್ತಾರೆ ಅನ್ನೋ ಹಂಗೆ ಇದ್ದಿದ್ರೆ ಅವರು ಈ ರೀತಿ ರಿಯಾಕ್ಷನ್ ನ ಕೊಡ್ತಿರ್ಲಿಲ್ಲ. ಬಟ್ ಈ ರೀತಿ ರಿಯಾಕ್ಷನ್ ಬಂದಿದೆ. ನಮ್ಮ ರೋಮನ್ ರೈನ್ಸ್ ಅವರು ಈಗಾಗಲೇ ರೆಡಿ ಕೂಡ ಆಗ್ತಾ ಇದ್ದಾರೆ. ಪ್ರಾಬಬ್ಲಿ ಆದಷ್ಟು ಬೇಗ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ಸಮ್ಮರ್ ಸ್ಲಾಮ್ ಗಿಂತ ಇಂದಿನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಅದಕ್ಕಿಂತ ಮುಂಚೆನೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಹೊಸ ಏರಾದಲ್ಲಿ ಚಾಂಪಿಯನ್ ಅಲ್ದಲೆ ರೋಮನ್ ರೈನ್ಸ್ ಅವರು ಯಾವ ರೀತಿ ನೋಡೋದಕ್ಕೆ ಸಿಗ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಸೊ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಟ್ರೈಬಲ್ ಚೀಫ್ ವಿತೌಟ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್. ಸೊ ಯಾವ ರೀತಿ ಇರುತ್ತೆ, ಹೊಸ ಸ್ಟೋರಿನ ನಮ್ಮ ರೋಮನ್ ರೈನ್ಸ್ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.